ಬೆಳಗಾವಿ ಜಿಲ್ಲೆಯ ರಾಜಕೀಯ ಸಹಕಾರ ಕ್ಷೇತ್ರದಲ್ಲಿ ಮತ್ತೊಂದು ಮಿಂಚಿನ ಬೆಳವಣಿಗೆ ಆಗಿದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆ ತಯಾರಿ ಮಧ್ಯೆಯೇ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಮತ್ತು ಕತ್ತಿ ಕುಟುಂಬದ ತೆಕ್ಕೆಗೆ ಸಿಕ್ಕಿದೆ. ಜೊಲ್ಲೆ ಜಾರಕಿಹೊಳಿ ಕುಟುಂಬಕ್ಕೆ ಟಕ್ಕರ್ ಕೊಡಲು ಬಿಜೆಪಿಯ ಕತ್ತಿ ಕುಟುಂಬ ಮಾಜಿ ಸಚಿವ ಎಬಿ ಪಾಟೀಲ್ರು ಒಂದಾಗಿದ್ದಾರೆ. ಮಾಜಿ ಸಚಿವ ಎಬಿ ಪಾಟೀಲ್, ರಮೇಶ್ ಕತ್ತಿ ಸಮ್ಮುಖದಲ್ಲಿ ಕಾರ್ಖಾನೆಯ ನಿರ್ದೇಶಕರ ಸಭೆ ನಡೆಸಲಾಯಿತು. ಜೊಲ್ಲೆ ಕುಟುಂಬ ಹೊರಗಿಟ್ಟು ಕತ್ತಿ ಕುಟುಂಬದ ಮಾರ್ಗದರ್ಶನದಲ್ಲಿ ಕಾರ್ಖಾನೆ ನಡೆಸಲು ನಿರ್ಧಾರ ಮಾಡಲಾಗಿದೆ. ಧರ್ಮಸ್ಥಳದ ಹೆಸರು ಕೆಡಿಸೋ ಕೆಲಸ ಬಹಳ ವರ್ಷಗಳಿಂದ ಮಾಡಲಾಗ್ತಿದೆ ಅಂತ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಆರೋಪಿಸಿದ್ದಾರೆ. ತನಿಖೆ ನೆಪ ಇಟ್ಕೊಂಡು ನಗರ ನಕ್ಸಲರು ಧರ್ಮಸ್ಥಳದ ಹೆಸರು ಹಾಳು ಮಾಡುತ್ತಿದ್ದಾರೆ. ಎಸ್ಐಟಿ ಮಾಡಿದ್ದಕ್ಕೆ ನಾನು ಸ್ವಾಗತ ಮಾಡ್ತೀನಿ. ಒಂದು ಹೆಣ ಸಿಕ್ಕಿದ್ರೂ ಅದು ಅಪರಾಧವೇ. ಆದರೆ ಮೊದಲು ನಗರ ನಕ್ಸಲರ ಉದ್ದೇಶ ಏನು ಗೊತ್ತಾಗ್ಲಿ ಅಂದ್ರು. ಧರ್ಮಸ್ಥಳದ ಬಗ್ಗೆ ಎಲ್ಲರಿಗೆ ಭಕ್ತಿ ಭಾವನೆ ಇದೆ. ಇವತ್ತು ಆ ಭಾವನೆ ತೊಲಗಿಸೋ ಕೆಲಸ ನಡೆದಿದೆ. ಕೇರಳ ಸರ್ಕಾರ ಮೂಗು ತೂರಿಸ್ತಿದೆ ಅಂತ ಆರೋಪಿಸಿದ್ರು. ಆ ವ್ಯಕ್ತಿ ಧರ್ಮಸ್ಥಳ ಬಿಟ್ಟು 11 ವರ್ಷ ಆಗಿದೆ. ಈಗ ಅವನನ್ನ ಪತ್ತೆ ಹಚ್ಚಿದ್ದು ಹೇಗೆ ಅಂತ ಪ್ರಶ್ನೆ ಮಾಡಿದ್ರು. ಧರ್ಮಸ್ಥಳದಲ್ಲಿ ನೂರಾರು ಅನಾಮಧೇಯ ಶವಗಳ ಸಮಾಧಿಯಾಗಿದೆ ಅಂತ ಅನಾಮಿಕ ನೀಡಿದ ದೂರು ರಾಜ್ಯಾದ್ಯಂತ ಸಂಚಲನ ಸೃಷ್ಟಿಸಿದೆ. ಧರ್ಮಸ್ಥಳ ಪ್ರಕರಣದಲ್ಲಿ ಭಾಗಿಯಾದ ಆರೋಪಿಗಳನ್ನ ಕೂಡಲೇ ಬಂಧಿಸುವಂತೆ ಆಗ್ರಹಿಸಿ ರಾಯಚೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಿಪಿಐ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಯುವತಿಯರ ಮತ್ತು ಮಹಿಳೆಯರ ಅತ್ಯಾಚಾರಗಳು, ಕೊಲೆಗಳು ನಡೆದಿದೆ. 10 ಸಾಕ್ಷ್ಯಗಳು ಅಲ್ಲಿನ ಪೊಲೀಸರಿಗೆ ಸಿಕ್ಕರೂ ಪೊಲೀಸರು ಈವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈಗ ಸರ್ಕಾರ ವಿಶೇಷ ತನಿಖಾ ತಂಡ ರಚನೆ ಮಾಡಿದ್ದು ಹೂತಿಟ್ಟ ಶವ ತೆಗೆಯೋ ಕಾರ್ಯ ನಡೆದಿದೆ. ಹಿಂದಿನ ಪ್ರಕರಣಗಳ ಬಗ್ಗೆ ಸಾಕ್ಷ್ಯ ನುಡಿಯೋದಕ್ಕೆ ಮುಂದೆ ಬಂದಿರೋ ಕುಟುಂಬಗಳಿಗೆ ಸರ್ಕಾರ ಸೂಕ್ತ ರಕ್ಷಣೆ ನೀಡಬೇಕು. ಯಾವುದೇ ರಾಜಕೀಯ ಹಸ್ತಕ್ಷೇಪ ಇಲ್ಲದೆ ಎಸ್ಐಟಿ ತನಿಖೆ ನಡೆಸೋದಕ್ಕೆ ಸರ್ಕಾರ ಅವಕಾಶ ನೀಡಬೇಕು ಅಂತ ಆಗ್ರಹಿಸಿದರು. ದರ್ಶನ್ ಅಭಿಮಾನಿಗಳಿಂದ ರಮ್ಯಾಗೆ ಅಶ್ಲೀಲ ಕಮೆಂಟ್ ಬಗ್ಗೆ ದೂರು ನೀಡಿದ ಬಳಿಕವೂ ಕಮೆಂಟ್ಗಳು ನಿಲ್ತಿಲ್ಲ. ಆದ್ದರಿಂದ ರಮ್ಯಾ ಮನೆಗೆ ಭೇಟಿ ಕೊಟ್ಟ ಪೊಲೀಸರು ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಸೋಷಿಯಲ್ ಮೀಡಿಯಾ ಅಕೌಂಟ್ಗೆ ಮೆಸೇಜ್ ಮಾಡಿದವರನ್ನ ಇದೀಗ ಟ್ರ್ಯಾಕ್ ಮಾಡಲಾಗ್ತಿದೆ. ಇನ್ನು ರಮ್ಯಾ ನೀಡಿದ ದೂರಿನ ಅನ್ವಯ ಎಫ್ಐಆರ್ ದಾಖಲಿಸಲಾಗಿದೆ. ಕೇಂದ್ರ ವಿಭಾಗದ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು A1 ಪ್ರಮೋದ್ ಗೌಡ ಅನ್ನೋ ವ್ಯಕ್ತಿ ಸೇರಿದಂತೆ 43 ಅಕೌಂಟ್ ವಿರುದ್ಧ ಎಫ್ಐಆರ್ ಮಾಡಲಾಗಿದೆ. ಐಟಿ ಆಕ್ಟ್ ಹಾಗೂ ಬಿಎನ್ಎಸ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಉದ್ದೇಶಪೂರ್ವಕವಾಗಿ ಬೆದರಿಕೆ ಹಾಕೋದು, ಉದ್ದೇಶಪೂರ್ವಕವಾಗಿ ಮಹಿಳೆಯನ್ನ ಅವಮಾನಿಸೋದು, ನಿಂದನಾತ್ಮಕ ಪದ ಮತ್ತು ಸನ್ನೆಗಳ ಮೂಲಕ ನಿಂದಿಸಿದ್ದರ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ದರ್ಶನ್ ಫ್ಯಾನ್ಸ್ ಹಾಗೂ ನಟಿ ರಮ್ಯಾ ವಾರ್ಗೆ ಯುವರಾಜ್ ಕುಮಾರ್ ಪತ್ನಿ ಶ್ರೀದೇವಿ ಭೈರಪ್ಪ ಎಂಟ್ರಿ ಕೊಟ್ಟಿದ್ದಾರೆ. ದರ್ಶನ್ ಫ್ಯಾನ್ಸ್ ವಿರುದ್ಧದ ರಮ್ಯಾ ಹೋರಾಟಕ್ಕೆ ಡಾಕ್ಟರ್ ರಾಜ್ ಕುಟುಂಬ ಬೆಂಬಲ ವ್ಯಕ್ತಪಡಿಸಿದೆ. ಇದಕ್ಕೆ ಯುವರಾಜ್ ಕುಮಾರ್ ಪತ್ನಿ ಶ್ರೀದೇವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಕುಟುಂಬದಲ್ಲೇ ಮಹಿಳೆಯನ್ನ ಅವಮಾನ ಮಾಡುವಾಗ ಎಲ್ಲರೂ ಸುಮ್ಮನಿದ್ರಿ ಅಂತ ಕಿಡಿಕಾರಿದ್ದಾರೆ. ಯುವರಾಜ್ ಕುಮಾರ್ ಜೊತೆ 2019ರಲ್ಲಿ ವಿವಾಹವಾಗಿದ್ದ ಶ್ರೀದೇವಿ ಕಳೆದ ವರ್ಷ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ರು. ಇದೀಗ ತನಗೆ ದೊಡ್ಡ ಮನೆಯಿಂದ ನ್ಯಾಯ ಸಿಕ್ಕಿಲ್ಲ, ಹೆಣ್ಣಿನ ನೋವಿಗೆ ಆಗ ಯಾರೂ ಸ್ಪಂದಿಸಿಲ್ಲ ಅಂತ ಶ್ರೀದೇವಿ ಪೋಸ್ಟ್ ಹಾಕಿದ್ದಾರೆ. ನಟಿ ರಮ್ಯಾ ಬೆಂಬಲಕ್ಕೆ ಕಾಂಗ್ರೆಸ್ ಮಹಿಳಾ ಘಟಕ ನಿಂತಿದೆ. ಮಹಿಳೆ ಬಗ್ಗೆ ಈ ರೀತಿ ಅಸಭ್ಯವಾಗಿ ಮಾತಾಡೋದು, ಸಾಮಾಜಿಕ ಜಾಲತಾಣದಲ್ಲಿ ಟ್ರೋಲ್ ಮಾಡೋದು ಸರಿಯಲ್ಲ ಅಂತ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ ಸೌಮ್ಯಾ ರೆಡ್ಡಿ ಹೇಳಿದ್ದಾರೆ. ನ್ಯಾಯದ ಪರ ಹೋರಾಟ ಮಾಡೋ ಮಹಿಳೆಯ ಬಗ್ಗೆ ಈ ರೀತಿ ಮಾತಾಡಿದ್ರೆ ಅದು ಸರಿ ಇರಲ್ಲ ಅಂದ್ರು. ಮಹಿಳೆಯರ ಬಗ್ಗೆ ಈ ರೀತಿ ಟ್ರೋಲ್ ಮಾಡೋರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಈ ದಿಕ್ಕಿನಲ್ಲಿ ಹೊಸ ಕಾಯ್ದೆ ಅಗತ್ಯ ಇದ್ದು ಈ ಬಗ್ಗೆ ನಾನು ಸಿಎಂ ಜೊತೆ ಕೂತು ಮಾತಾಡ್ತೀನಿ ಅಂದ್ರು. ಉಗ್ರರ ಜೊತೆ ಸಂಪರ್ಕದಲ್ಲಿದ್ದ ಆರೋಪದಡಿ ಮಹಿಳೆಯನ್ನ ವಶಕ್ಕೆ ಪಡೆಯಲಾಗಿದೆ. ಗುಜರಾತ್ ಪೊಲೀಸರಿಂದ ಹೆಬ್ಬಾಳದ ಮನೋರಮಾ ಪಾಳ್ಯದಲ್ಲಿದ್ದ ಪರ್ವೀನ್ನನ್ನ ವಶಕ್ಕೆ ಪಡೆಯಲಾಗಿದೆ. ಭಯೋತ್ಪಾದಕರ ಜೊತೆ ಸಾಮಾಜಿಕ ಜಾಲತಾಣದಲ್ಲಿ ಸಂಪರ್ಕವಿದ್ಲಂತೆ. ಕರೆ ಮಾಡೋದು ಇನ್ಸ್ಟಾಗ್ರಾಂನಲ್ಲಿ ಸಂಪರ್ಕಿಸ್ತಾ ಇದ್ಲಂತೆ. ಮಹಿಳೆ ಬಗ್ಗೆ ಗುಜರಾತ್ ಪೊಲೀಸರು ಮಾನಿಟರಿಂಗ್ ಮಾಡ್ತಾ ಇದ್ರು. 8ನೇ ಎಸಿಎಂಎಂ ನ್ಯಾಯಾಧೀಶ ವಿಶ್ವನಾಥ್ ಅವರ ಮುಂದೆ ಹಾಜರುಪಡಿಸಲಾಗಿತ್ತು. ಟ್ರಾನ್ಸಿಟ್ ವಾರೆಂಟ್ ಪಡೆದು ಮಹಿಳೆಯನ್ನ ಗುಜರಾತ್ಗೆ ಕರೆದೊಯ್ಯಲು ಅನುಮತಿ ಕೊಡಲಾಗಿದೆ.
ದಾವಣಗೆರೆ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ತೀವ್ರ ಪರದಾಡ್ತಾ ಇದ್ದಾರೆ. ದಾವಣಗೆರೆ ಜಿಲ್ಲೆ ಜಗಳೂರು ಮಾಯಕೊಂಡ ತಾಲೂಕಿನಲ್ಲಿ ಯೂರಿಯಾ ಗೊಬ್ಬರ ಸಿಗ್ತಲೇ ಇಲ್ಲ. ಕಳೆದ 3 ದಿನಗಳ ಹಿಂದೆ ಜಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದ ರೈತರಿಗೆ ಸೋಮವಾರ ಗೊಬ್ಬರ ವಿತರಣೆ ಮಾಡೋದಾಗಿ ಕೃಷಿ ಇಲಾಖೆ ಅಧಿಕಾರಿಗಳು ಭರವಸೆ ನೀಡಿದ್ರು. ಆದರೆ ಸೋಮವಾರ ಸಂಜೆಯಾದರೂ ಗೊಬ್ಬರ ವಿತರಣೆ ಮಾಡದ ಹಿನ್ನೆಲೆ ರೈತರು ರೊಚ್ಚಿಗೆದ್ದು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು. ರೈತ ಸಂಘದ ಹುಚ್ಚವನಹಳ್ಳಿ ಮಂಜುನಾಥ್ ಬಣದ ನೇತೃತ್ವದಲ್ಲಿ ಜಗಳೂರು ದಾವಣಗೆರೆ ಮಾರ್ಗದ ರಸ್ತೆಯನ್ನ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ರು. ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಮುದಗಲ್ ಪಟ್ಟಣದ ಶ್ರೀ ಬಾಲಾಜಿ ಗೊಬ್ಬರದ ಅಂಗಡಿಗೆ ರೈತರು ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಬಾಲಾಜಿ ಅಂಗಡಿ ಮಾಲೀಕ ರೈತರಿಗೆ ಸರಿಯಾಗಿ ಬಿಲ್ ನೀಡದೆ ಹೆಚ್ಚಿನ ದರದಲ್ಲಿ ಗೊಬ್ಬರ ಮಾರಾಟ ಮಾಡಿದ ಆರೋಪ ಕೇಳಿಬಂದಿದೆ. ಹೀಗಾಗಿ ರೈತ ಸಂಘದ ಮುಖಂಡರು ಮತ್ತು ಕಾರ್ಯಕರ್ತರು ಗೊಬ್ಬರದ ಅಂಗಡಿ ಮೇಲೆ ದಾಳಿ ನಡೆಸಿ ಅಂಗಡಿ ಮಾಲೀಕನಿಗೆ ಕ್ಲಾಸ್ ತಗೊಂಡ್ರು. ಸರ್ಕಾರ ನಿಗದಿ ಮಾಡಿದ ದರದಲ್ಲಿ ಗೊಬ್ಬರ ಮಾರಾಟ ಮಾಡಬೇಕು, ಆದರೆ ಅಂಗಡಿ ಮಾಲೀಕರು ಗೊಬ್ಬರ ಇದ್ರೂ ಗೊಬ್ಬರ ಸ್ಟಾಕ್ ಇಲ್ಲ ಅಂತ ಹೇಳಿ ರೈತರಿಗೆ ಸುಳ್ಳು ಹೇಳಿ ಹೆಚ್ಚಿನ ದರಕ್ಕೆ ಮಾರಾಟ ಮಾಡೋ ದಂಧೆ ನಡೆಸಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.